ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕದೆ ಹೋದ್ರೆ ಗ್ಯಾರಂಟಿ ರದ್ದಾಗತ್ತಾ? ಹೀಗಂತ ಮತದಾರರಿಗೆ ಬ್ಲಾಕ್ ಮೇಲ್ ಮಾಡಿದ್ರ ಕಾಂಗ್ರೆಸ್ ಶಾಸಕ. ವೋಟ್ ಹಾಕದೆ ಹೋದ್ರೆ ಗ್ಯಾರಂಟಿ ರದ್ದು ಅಂತ ಬೆದರಿಕೆ ಹಾಕಿದ್ರ ಕಾಂಗ್ರೆಸ್ ಶಾಸಕ. ವೋಟ್ ಹಾಕದೆ ಹೋದ್ರೆ ಗ್ಯಾರಂಟಿ ಕ್ಯಾನ್ಸಲ್ ಆಗುತ್ತೆ ಎಂದಿದ್ದಾರೆ ಶಾಸಕ ಬಾಲಕೃಷ್ಣ. ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಸೋತ್ರೆ ಗ್ಯಾರಂಟಿ ರದ್ದಾಗುತ್ತಂತೆ. ಲೋಕಸಭಾ ಚುನಾವಣೆಯಲ್ಲಿ ಮತ ನೀಡದಿದ್ರೆ ಗ್ಯಾರಂಟಿ ಯೋಜನೆ ರದ್ದು. ಬಿಜೆಪಿಯವರು ಅಕ್ಷತೆ ಕಾಳು ನೀಡಿ ಮತ ಕೇಳ್ತಿದ್ದಾರೆ. ನಾವು 5 ಗ್ಯಾರಂಟಿಗಳನ್ನ ನೀಡಿ ಮತ ಕೇಳ್ತಾ ಇದ್ದೀವಿ. ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ಜನರಿಗೆ ಗ್ಯಾರಂಟಿ ಇಷ್ಟ ಇಲ್ಲ ಅಂತ ಅರ್ಥ ಆಗುತ್ತೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆನೂ ಚರ್ಚೆ ಮಾಡಿದ್ದೀನಿ. ನಿಮ್ಮ ಮತ ಅಕ್ಷತೆ ಕಾಳಿಗ 5 ಗ್ಯಾರಂಟಿಗ ಯೋಚನೆ ಮಾಡಿ ಅಂತ ಜನಸಂಪರ್ಕ ಸಭೆಯಲ್ಲಿ ಮಾಗಡಿ ಶ್ರೀಗಿರಿಪುರದಲ್ಲಿ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಬೆದರಿಕೆ ಹಾಕಿದ್ರ? ಮಾಡ್ತೀವಿ 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಿಗ 5 ಗ್ಯಾರಂಟಿಗ. ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಇವತ್ತೇನಾದ್ರೂ ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರಿಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತವ್ರಿಗೆ. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ವೋಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ವೋಟ್ ಹಾಕ್ಸ್ತೀವಿ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗ್ಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕು. ಶಾಸಕ ಬಾಲಕೃಷ್ಣ ಅವರ ಗ್ಯಾರಂಟಿ ರದ್ದು ಹೇಳಿಕೆಯನ್ನ ಡಿಸಿಎಂ ಸಮರ್ಥಿಸಿಕೊಳ್ತಾ ಇದ್ದಾರೆ. ಜನ ಬಿಜೆಪಿ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಅವರು ಹೇಳಿದ್ದಾರೆ. ಹಾಗಾದ್ರೆ ಬಾಲಕೃಷ್ಣ ಹೇಳಿಕೆಯನ್ನೇ ಡಿಸಿಎಂ ತಿರುಚಿದ್ರ? ವೋಟ್ ಹಾಕ್ತಿದ್ರೆ ಗ್ಯಾರಂಟಿ ಕ್ಯಾನ್ಸಲ್ ಆಗುತ್ತೆ ಅಂತಾರೆ ಶಾಸಕ ಬಾಲಕೃಷ್ಣ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅದನ್ನ ಸಮರ್ಥಿಸಿಕೊಳ್ತಾ ಆ ಹೇಳಿಕೆಯನ್ನೇ ಹಾಗಿದ್ರೆ ತಿರುಚಿಬಿಟ್ರ. ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. 5 ವರ್ಷಗಳ ಕಾಲ ಯೋಜನೆ ಮುಂದುವರಿಯುತ್ತೆ. ನಮ್ಮ ಸರ್ಕಾರ ಇರೋವರೆಗೂ ಗ್ಯಾರಂಟಿ ಇರುತ್ತೆ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದಟ್ ಇಸ್ ವಾಟ್ ಬಿಜೆಪಿ ಇಸ್ ಟೆಲಿಂಗ್. ಬಿಜೆಪಿಯವರು ಹೇಳಿರೋದು, ಅವರು ಮುಂದಕ್ಕೆ ಇದನ್ನ ನೀವು ಮಾಡಿದ್ರೆ ನಿಲ್ತದೆ ಅಂತ ಅದನ್ನ ಅವ್ರು ಹೇಳಿದ್ದಾರೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.